ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಜೈ ಶ್ರೀ ಕೃಷ್ಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಲಾಗಲ್ಲಿ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಟೈಮ್ ಬಂದು 10:30 ಆಗಿತ್ತು. ಡಿಂಪನನ್ನು ಅಮ್ಮನ ಮನೆಯಲ್ಲೇ ಬಿಟ್ಟಿದ್ವಲ್ಲ, ಸೊ ಹಾಗಾಗಿ ಪೂಜೆ ಮಾಡಿ ಅಲ್ಲಿಗೆ ಹೊರಡಬೇಕು, ಹಬ್ಬನ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನತೀಕ್ಷ ಇಲ್ಲಿ ಆಲ್ರೆಡಿ ಸ್ನಾನ ಮಾಡಿ ಬಿಸ್ಕೆಟ್ ತಿನ್ಕೊಂಡು ಆಟ ಆಡ್ತಾಯಿದೆ. ಮುದ್ದು ಬಂಗಾರ, ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಅಂದರೆ. ಆ್ಯಂಡ್ ಪೂಜೆ ಎಲ್ಲ ಆಯ್ತಲ್ವ, ಸಂಕಲ್ಪ ಮಾಡೋಣ ಅಂತ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಆ ಟೈಮಲ್ಲಿ ನಮ್ಮ ನತೀಕ್ಷನ ನೀವು ನೋಡ್ತಾ ಇರ್ಬೋದು. ಆ ಟ್ರೈಪೋಡ್ಗೆ ಏನು ಆವಳಿ ಕೊಡ್ತಾಯಿದೆ. ನಿಜವಾಗ್ಲೂ ಅದಕ್ಕೇನಾದರೂ ಜೀವ ಇದ್ದಿದ್ರೆ ನತೀಕ್ಷನ ಹತ್ರ ಇರ್ತಿರ್ಲಿಲ್ಲ. ಬಟ್ ಅದಕ್ಕೆ ಜೀವ ಇಲ್ದಿರೋ ಕಾರಣ ಅದನ್ನ ಎತ್ತಾಕಿ ಫೋನು, ಟ್ರೈಪೋಡು ಎಲ್ಲ ಇದಾಗಿತ್ತು. ಟ್ರೈಪೋಡ್ ಮತ್ತು ಫೋನ್ನ ಕತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಾಲು ಮತ್ತು ಬಿಸ್ಕೆಟ್ ತಿನ್ನಿಸ್ಕೊಂಡು ನಾವು ಕಾಫಿ ಕುಡಿದು ನತೀಕ್ಷನ್ನ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಬಟ್ ಇವಾಗ ಅವಳು ದೊಡ್ಡ ಯಜಮಾನ ಆಗಿಬಿಟ್ಟಿದ್ದಾಳೆ ಗೊತ್ತಾ. ಎಲ್ಲ ಅವಳೇ ತಿನ್ನಬೇಕು ಅಂತ, ಅವಳೇ ಕುಡಿಬೇಕು. ನಮ್ಮ ಕೈಯಲ್ಲಿ ತಿನ್ನಿಸ್ಕೊಳ್ಳೋಕ್ಕೆ ಕುಡಿಸ್ಕೊಳ್ಳೋಕ್ಕೆ ಇಷ್ಟನೇ ಪಡೋದಿಲ್ಲ. ಅದೊಂಥರ ಖುಷಿ ಅನಿಸುತ್ತೆ ಡಿಂಪನಂಗೂ ಇವಳನ್ನ ನೋಡಿದ್ರೆ. ಯಾಕಂದರೆ ಅವಳಿಗೆ ಇನ್ನೂ ನಾವು ತಿನ್ನಿಸ್ಬೇಕು. ಚಿಕ್ಕ ಹುಡುಗಿ ಥರ ಆಡ್ತಾಳೆ, ಇವಳು ದೊಡ್ಡ ಮನುಷ್ಯ ಥರ ಆಡ್ತಾಳೆ. ಇವಳು ನಾನೇ ತಿನ್ನಬೇಕು ಅಂತ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಾಗಿತ್ತಲ್ವಾ, ಸರಿಯಾಗಿ ಇವಾಗ ಅಮ್ಮನ ಮನೆ ಕಡೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಇದು ನನ್ನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಔಟ್ಫಿಟ್ ಸ್ವಲ್ಪ ಲೂಸ್ ಆಗಿದೆ, ಟಕ್ ಮಾಡಬೇಕು, ಪರವಾಗಿಲ್ಲ, ತೊಂದರೆ ಇಲ್ಲ. ಆ್ಯಂಡ್ ಇದು ನತೀಕ್ಷಾ ರೆಡಿನಾ? ಅಜ್ಜಿ ಮನೆ ಹೋಗೋಣ. ಆ್ಯಂಡ್ ಪುನಿ ಔಟ್ಫಿಟ್ ಪೂರ್ತಿ ತೋರಿಸಿ. ಪುನಿ ಔಟ್ಫಿಟ್ ಮಾಮೂಲಿ ನಾರ್ಮಲ್ ಒಂದು ಜೀನ್ಸು, ಒಂದು ಶರ್ಟ್ ಅಷ್ಟೇ. ಹಿಂಗೆ ರೆಡಿಯಾಗಿದ್ದೀವಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನಾನು ಎಲ್ಲಿ, ಅಮ್ಮನ ಮನೆಯಲ್ಲಿ. ಡಿಂಪನನ್ನು ರೆಡಿ ಮಾಡಬೇಕು, ಇವತ್ತು ಗಣೇಶ ಹಬ್ಬ. ಆ್ಯಂಡ್ ಅಲ್ಲಿ ಸಿಗ್ತೀನಿ ನನಗೆ. ನತೀಕ್ಷಾ, ಹಬ್ಬ ಮಾಡೋಣ, ಹಬ್ಬ ಮಾಡೋಣ. ಹಬ್ಬ ಮಾಡ್ತೀಯಾ? ಚೋ ಕ್ಯೂಟ್ ಅಲ್ವಾ? ಓಕೆ ಬಾಯ್, ಮತ್ತೆ ಸಿಗುವ. ಇದು ನಮ್ಮ ನತೀಕ್ಷನ್ ಜೊತೆ ಒಂದಿಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಆ್ಯಂಡ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ಫೋಟೋಸು. ಅವ್ಳಿಗೂ ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆದಮೇಲೆ ಅಮ್ಮನ ಮನೆಗೆ ಬಂದು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಡಿಂಪನ ಕಾಯ್ತಾ ಇದ್ಲು ರೆಡಿಯಾಗೋದಕ್ಕಂತೂ. ಸಖತ್ ಅವಳಿಗೆ ರೆಡಿಯಾಗೋದಂದರೆ ಸಖತ್ ಇಷ್ಟ. ಸೊ ರೆಡಿಯಾಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ಲು. ನಾನು ಬಂದು ಬೇಗ ರೆಡಿ ಮಾಡಿಸ್ತಾಯಿದ್ದೀನಿ. ನಾವು ಬಂದಿರೋದೇ ಲೇಟ್ ಆಯಿತಾ, ಅದರಲ್ಲಿ ಅವಳಿನ್ನೂ ಟಿಫನ್ ಕೂಡ ತಿಂದಿಲ್ಲ. ನಾವು ಬಂದಾಗಲೇ ಅರೌಂಡ್ 12 o'clock ಹತ್ರ ಆಗಿಬಿಟ್ಟಿತ್ತು, ಅಂದರೆ 11:45 ಆ ಥರ ಆಗಿಬಿಟ್ಟಿತ್ತು. ಬಟ್ ಆದರೆ ಇವಳು ಟಿಫನ್ ಕೂಡ ತಿಂದಿರಲಿಲ್ಲ. ರೆಡಿ ಆಗೋದಕ್ಕೆ ಅಷ್ಟು ಇಂಟ್ರೆಸ್ಟು. ನಾನು ರೆಡಿ ಮಾಡಿಕೊಂಡೆ ಊಟ ತಿಂತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ಲು. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಜನ್ಮಸಿದ್ಧ ಹಕ್ಕು ಅನ್ನೋದೇ ಮೇಕಪ್ ಆಗೋದು. ಅವಳಿಗಂತೂ ಅದು ಎಷ್ಟು ಇಷ್ಟ ಅಂದರೆ ಸಖತ್ ಇಷ್ಟ. ಆ್ಯಂಡ್ ನತೀಕ್ಷನ್ ಅಲ್ಲಿಂದ ಕರ್ಕೊಂಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅವಳಿಗೂ ಊಟ ತಿನ್ನಿಸಿ ಇವಳಿಗೂ ಊಟ ತಿನ್ನಿಸಿ ಆ್ಯಂಡ್ ಇಬ್ಬರನ್ನೂ ರೆಡಿ ಮಾಡಿ ಒಂದಿಷ್ಟು ಕ್ಲಿಪ್ಪಿಂಗ್ಸು ಎಲ್ಲ ತೊಗೊಂಡೆ. ನನಗೆ ಎಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ಅಷ್ಟು ಕ್ರಿಯೇಟ್ ಮಾಡೋದಕ್ಕೆ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸು, ಗ್ಲಿಮ್ಸ್ ಎಲ್ಲ ತೊಗೊಂಡೆ. ಆ್ಯಂಡ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ಫೈನಲ್ ಲುಕ್ ಈ ಥರ ಬಂದಿತ್ತು ಇವಳು ರೆಡಿ ಆದಮೇಲೆ. ನತೀಕ್ಷಾ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ರೆಡಿಯಾಗಿದ್ಲು. ನಾನು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡೆ, ಆಗಲೇ ಹೇಳ್ದಂಗೆ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಿನ್ನೆ ಗೌರಿ ಹಬ್ಬಕ್ಕೆ ಟ್ರೆಡಿಷ್ನಲ್ ವೇರ್ ಹಾಕಿದೆ, ಇವತ್ತು ಗಣೇಶನ ಹಬ್ಬಕ್ಕೆ ವೆಸ್ಟರ್ನ್ ವೇರ್ನ ಈ ಥರ ಮ್ಯಾಚ್ ಮಾಡಿದೆ ಇಬ್ರಿಗೂ. ಆ್ಯಂಡ್ ಹೇಗೆ ಅನ್ನಿಸ್ತು ನನ್ನ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇನ್ನಷ್ಟು ಒಳ್ಳೆ ಕಂಟೆಂಟ್ನ ಕೊಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅವರ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದಾದಮೇಲೆ ಮಕ್ಕಳ ಜೊತೆ ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಯಾಕಂದರೆ ಸ್ವಲ್ಪ ಕೆಲಸ ಇರೋದ ಕಾರಣ ನಾವು ಮನೆ ಕಡೆ ಬರಬೇಕಾಯಿತು. ಆ್ಯಂಡ್ ವಾಪಸ್ ಬರ್ತಾ ಇಲ್ಲಿ ಕೇಕ್ ಸ್ಟೋರೀಸಲ್ಲಿ ನಮಗೆ ಕೇಕ್ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಡಿಂಪನನ್ ಬರ್ತಡೇಗೆ ಇಲ್ಲಿ ತೊಗೊಂಡಿದ್ವಿ, ನಮ್ಗೆ ಟೇಸ್ಟ್ ಇಷ್ಟ ಆಯಿತು. ಆನ್ ದ ವೇ ಬರ್ತಾ ಇರುವಾಗ ಈ ಸ್ಟೋರ್ ಕಾಣಿಸ್ತು. ಆ್ಯಂಡ್ ಮತ್ತೆ ಯಾಕೋ ಇಷ್ಟ ಆಯಿತು ತಿನ್ನಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೀವು ನೋಡ್ತಾ ಇದ್ದೀರಲ್ಲ, ಕೇಕ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೇ ಕೂಡ ಬರ್ತ್ಡೇ ಕೂಡ ಬೇಕಾದರೂ ಸೆಲೆಬ್ರೇಟ್ ಮಾಡ್ಬೋದು, ಆ ಥರ ಇದನ್ನ ಸ್ಪೇಸ್ನು ಕ್ರಿಯೇಟ್ ಮಾಡಿದರೆ ತುಂಬ ಇಷ್ಟ ಆಯಿತು. ಟೇಸ್ಟು ಕೂಡ ಚೆನ್ನಾಗಿದೆ. ಆ್ಯಂಡ್ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಯಾವ ಥರ ಕಸ್ಟಮೈಸ್ ಕೇಳಿದ್ರು ಮಾಡಿಕೊಡ್ತಾರೆ. ಆ್ಯಂಡ್ ಪ್ರೈಸ್ ಕೂಡ ರೀಸನೇಬಲ್ ಪ್ರೈಸಲ್ಲೇ ಇತ್ತು. ನಾವು ತೊಗೊಂಡಿದ್ದು ಲಾಸ್ಟ್ ಟೈಮ್ ಡಿಂಪನನ್ ಬರ್ತಡೇಗೆ ತೊಗೊಂಡಿದ್ದು ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ಇದನ್ನೊಂದು ಔಟ್ಲೆಟ್ ಸಿಕ್ತಲ್ಲ, ಸೊ ಇಲ್ಲೊಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ತೊಗೊಂಡಿದ್ದು ಬ್ರೌನಿ ಆ್ಯಂಡ್ ಹನಿ ಆಲ್ಮಂಡ್ ಮತ್ತು ಇನ್ನೊಂದು ರೋಸ್ ಪೆಟಲ್ಸ್ದು ಅದೊಂದು ಕೇಕ್ ತೊಗೊಂಡಿದ್ವಿ. 3 ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು.
ಮೂರು ಟೇಸ್ಟ್ ಮಾತ್ರ ಯಮ್ಮಿ ಆಗಿತ್ತು. ಆ್ಯಂಡ್ ಅದನ್ನು ತಿಂದು ನಾವು ಹೊರಟಿದ್ದು ಮನೆ ಕಡೆ. ಸ್ವಲ್ಪ ಪುನಃ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ನಂದು ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು ನಾವು ಸಾಯಂಕಾಲ ಹಾಗೆ ಒಂದು ರೌಂಡ್ ಬರ್ತಾ ಇರುವಾಗ ಈ ಪುಟ್ಟ ಮಕ್ಕಳು ಇಷ್ಟು ಚೆನ್ನಾಗಿ ಗಣೇಶನ ಕೂರಿಸಿದ್ರು. ನಂಗೆ ಸಕ್ಕತ್ ಇಷ್ಟ ಆಯಿತು. ಇದು ಸಡನ್ ರೋಡಲ್ಲಿ ಆಗಿದ್ದಂಥ ಇನ್ಸಿಡೆಂಟು. ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ, ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಆ್ಯಂಡ್ ಗಣೇಶ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬರಲಾ? ಟೇಕ್ ಕೇರ್, ಬಾಯ್.